ಬಾ ಒಂದು ಜೋಕ್ ಹೇಳಮ್ಮ. ಅಮ್ಮ ನೀನು 5,000 ಕೇಳಿದಿ, ನಾನು ಕೊಡ್ಲಿಲ್ಲಿದ್ದಕ್ಕೆ ಎಲ್ಲರ ಹತ್ರ ನಾನು ಹೊಗಳದೆ ಮಾಡಿ ನಾನು ಹೆಂಡತಿಗೆ ಎಲ್ಲ ಕೆಲಸ ಮಾಡ್ಕೊಡ್ತೀನಿ ಅಂದಾಗ ಊರೆಲ್ಲ ಟಾಮ್ ಹೊಡೆದು ಬಂದ್ಬಿಟ್ಟು ಅಲ್ಲಮ್ಮ ನೀನು ನನ್ನ ಹೊಗಳಿದೆಯೋ, ನನ್ನ ಮರ್ಯಾದೆ ಕಳೆದಿಯೋ. ಈಗ ಬೆಳಗ್ಗೆ ನಮ್ಮ ಬಾಸು ಏನಪ್ಪ ರಾಜಣ್ಣ ನೀನು ಮಿಸಸ್ಗೆ ಬೆಡ್ ಕಾಫಿ ಮಾಡಿಕೊಡ್ತೀಯಂತೆ, ಮಕ್ಕಳಿಗೆ ಯೂನಿಫಾರ್ಮ್ ಹಾಕಿ ಶೂಸ್ ಹಾಕ್ತೀಯಂತೆ, ಅಚ್ಚುಕಟ್ಟಾಗಿ ಮನೆಯೆಲ್ಲ ಕಸ ಗುಡಿಸಿ ನೆಲ ಒರೆಸ್ತೀಯಂತೆ. ನಿಮ್ಮಮ್ಮ ನನ್ನ ಹತ್ರ ಹೇಳಿ ಭಾಳ ಸಂತೋಷಪಟ್ಟರು. ನಮ್ಮ ಮನೆಗಿದ್ದಾಗ ಏನು ಬರ್ತಿದ್ದಿಲ್ಲ, ಅದನ್ನ ಹೆಂಡತಿ ಎಲ್ಲ ಕಳಿಸಿದ್ದಾಳೆ ಅಂತ ಹೇಳಿದರು. ಅವ್ರಿಗೆ ಸಾರಿಗೆ ಏನೋ ಒಂದು ಹೇಳಿ ಮತ್ತೆ ಸ್ವಲ್ಪ ಮುಂದೆ ಬರ್ತಿದ್ದೀನಿ. ಪಕ್ಕದ ಮನೆ ದೊಡ್ಡಮ್ಮ ಬಂದು ಅಂಗಡಿಗೆ ಹೋಗ್ತಿದ್ರು. ಅಂಗಡಿಲಿಂದ ಬರೋ ಮುಂದೆ ನನ್ನ ಕಂಡು ರಾಜಣ್ಣ ನಿಂದರು, ನೀನು ಬೆಳಗ್ಗೆ ಎದ್ದು ನಿನ್ನ ಹೆಂಡತಿಗೆ ಬೆಡ್ ಕಾಫಿ ಮಾಡಿಕೊಡ್ತೀಯಂತೆ. ನಾವು ಇಷ್ಟು ಮುದುಕರಾದರೂ ಎಲ್ಲ ಕೆಲಸ ನಾವೇ ಮಾಡ್ಕೊತೀವಿ ನೋಡಪ್ಪ. ನಿನ್ನ ಹೆಂಡತಿಗೆ ಬೆಡ್ ಕಾಫಿ ಮಾಡಿಕೊಡ್ತೀಯಂತೆ, ಮಕ್ಕಳಿಗೆ ಯೂನಿಫಾರ್ಮು ಶೂಸ್ ಹಾಕಿ ರೆಡಿ ಮಾಡ್ತೀಯಂತೆ, ಅಚ್ಚುಕಟ್ಟಾಗಿ ಮನೆ ಕೂಡಿಸಿ ಕಸ ಗುಡಿಸ್ತೀಯಂತೆ. ನಿಮ್ಮ ಅಮ್ಮರ ಮನೆಗಿದ್ದಾಗ ನೀನು ಏನು ಮಾಡ್ತಿದ್ದಿಲ್ಲಂತೆ, ಇವಾಗ ನಿನ್ನ ಹೆಂಡತಿ ಎಲ್ಲ ಕಲಿಸಿದಾಳಂತೆ. ನಿಮ್ಮಮ್ಮ ಎಷ್ಟು ಸಂತೋಷಪಟ್ರಪ್ಪ. ನಾ ದೊಡ್ಡಮ್ಮಗೂ ಒಂದು ಏನೋ ಒಂದು ಹೇಳಿ ಸ್ವಲ್ಪ ಮುಂದೆ ಬರ್ತಿದ್ದೀನಿ. ಅಟೆಂಡರ್ ಬಂದು ಏನು ಸಾರ್ ನೀವು ಎಲ್ಲ ನಿಮ್ಮ ಮನೆಗೆ ನಿಮ್ಮ ಮಿಸಸ್ಗೆ ಬೆಡ್ ಕಾಫಿ ಮಾಡಿಕೊಡ್ತೀರಂತೆ, ಮಕ್ಕಳಿಗೆ ಶೂಸ್ ಹಾಕಿ ಯೂನಿಫಾರ್ಮ್ ಹಾಕಿ ಶೂಸ್ ಹಾಕಿ ರೆಡಿ ಮಾಡ್ತೀರಂತೆ, ಮನೇನ ಅಚ್ಚುಕಟ್ಟಾಗಿ ಗುಡಿಸಿ ಬಂಡಿ ಒರೆಸ್ತೀರಂತೆ, ಎಲ್ಲ ಮಾಡ್ತೀರಂತೆ. ನಿಮ್ಮಮ್ಮ ನನ್ನ ಹತ್ರ ಹೇಳಿ ಭಾಳ ಸಂತೋಷಪಟ್ಟರು ಅಂದರು. ಹೀಗೆ ಆತಗೂ ಒಂದು ಏನೋ ಒಂದು ಹೇಳಿ ಬಂದೀನಿ. ದಯಮಾಡಿ ಇನ್ನೂ ಒಂದು 5,000 ಜಾಸ್ತಿ ಕೊಡ್ತೀನಿ. ಇನ್ಮೇಲೆ ನನ್ನ ಹೆಂಡತಿ ಕೆಲಸ ಮಾಡ್ತಾನೆ, ಮನೆಗೆ ಹೆಂಡತಿನ ಕೂಡಿಸಿ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತಂದು ಅಪಪ್ರಚಾರ ಮಾಡಬೇಡಮ್ಮ, ನಿನ್ನ ಕೈ ಮುಗಿತೀನಿ, ತಗೋ 5,000 ರೂಪಾಯಿ. ಚೆನ್ನಾಗದಮ್ಮ.